ಧರ್ಮಸ್ಥಳದ ವಿರುದ್ಧ ಪಿತೂರಿ ಬುರುಡೆ ಗ್ಯಾಂಗ್ ಈಗ ಛಿದ್ರವಾಗಿ ಹೋಗಿದೆ. ಚಿನ್ನಯ್ಯನ ಮೇಲೆ ತಿಮುರೋಡಿ ಗ್ಯಾಂಗ್ ಸಿಡಿದೆದ್ದಿದ್ದು ಯಾಕೆ? ಸಾಕ್ಷಿ ಹೇಳಲು ಬಂದ ಚಿನ್ನಯ್ಯ ಉಲ್ಟಾ ಹೊಡೆದಿದ್ದು ಯಾಕೆ? ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮಾಸ್ಟರ್ ಎಕ್ಸ್ಕ್ಲೂಸಿವ್. ಚಿನ್ನಯ್ಯ ಹೇಳಿದ್ದೊಂದು ಮಾಡಿದ್ದೊಂದು ಅನ್ನೋದು ಬುರುಡೆ ಗ್ಯಾಂಗ್ಗೆ ಚಿನ್ನಯ್ಯ ಮೇಲೆ ಅಸಮಾಧಾನ ಇದೆ. ನಂಬಳಿ ಹೇಳಿದ್ದು ಒಂದು, ಆದರೆ ಅಲ್ಲಿ SIT ಅಧಿಕಾರಿಗಳ ಮುಂದೆ ಹೋಗಿ ಮಾಡಿದ್ದೇ ಒಂದು. ಯಾಕಾಗಿ ಹಿಂಗೆ ಮಾಡ್ದ ಅನ್ನೋದು ಬುರುಡೆ ಗ್ಯಾಂಗ್ಗೆ ಅಸಮಾಧಾನ ಇದೆ. ಈ ಕಾರಣದಿಂದ ಬುರುಡೆ ಗ್ಯಾಂಗು ಮತ್ತೆ ಚಿನ್ನಯ್ಯ ನಡುವೆ ತಾಳಮೇಳ ಸರಿ ಹೋಗಲಿಲ್ಲ ಅನ್ನೋದು. ಈ ಕಾರಣದಿಂದ ಬುರುಡೆ ಗ್ಯಾಂಗ್ ಅಸಲಿ ವಿಚಾರವನ್ನ ಚಿನ್ನಯ್ಯ ಬಾಯ್ಬಿಟ್ಟಿದ್ದಾನೆ ಅನ್ನುವಂಥ ಸ್ಫೋಟಕ ವಿಚಾರಗಳು ಈಗ ರಿಪಬ್ಲಿಕ್ ಕನ್ನಡದ ಇನ್ವೆಸ್ಟಿಗೇಷನ್ ಅಲ್ಲಿ ಬಯಲಾಗ್ತಾ ಇದೆ. ಗ್ಯಾಂಗ್ ಮುಂದೆ ಹೇಳಿದ್ದೊಂದು, ಆದರೆ ಚಿನ್ನಯ್ಯ ಮಾಡಿದ್ದೇ ಮತ್ತೊಂದು. ಸಮಾಧಿ ಉತ್ಖನನದ ವೇಳೆ ಶುರುವಾಗಿತ್ತು ಅನುಮಾನ. ಪಂಚಾಯಿತಿಯ ಶವ ಹೂಳಿದ್ದ ಜಾಗವನ್ನೇ ಚಿನ್ನಯ್ಯ ತೋರಿಸಿದ್ದ. EODR ಆಗಿ ಕಾನೂನುಬದ್ಧವಾಗಿ ಹೂತು ಹಾಕಿದ್ದ ಜಾಗವನ್ನ ಚಿನ್ನಯ್ಯ ತೋರಿಸಿದ್ದ. ಬಿ ಗ್ಯಾಂಗ್ ಮುಂದೆ ಹೇಳಿದ ಜಾಗವನ್ನ ಬಿಟ್ಟು ಬೇರೆ ಜಾಗವನ್ನ ಚಿನ್ನಯ್ಯ ತೋರಿಸಿದ್ದ. ಚಿನ್ನಯ್ಯನನ್ನ ತೀವ್ರ ತರಾಟೆಗೆ ತೆಗೆದುಕೊಂಡ ಬಿ ಗ್ಯಾಂಗ್ ಭಯಕ್ಕೆ SIT ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಬದಲಾಯಿಸಿದ್ದ ಚಿನ್ನಯ್ಯ. ನೋಡಿ, ಆತ ಏನೇನು ಹೇಳಿದ್ದ ಹಂಗೆ ಮಾಡಲಿಲ್ಲ. EODR ಆಗಿ ಕಾನೂನು ಪ್ರಕಾರ ಎಲ್ಲಿ ಹೂತಿದ್ರೋ EODR ಆಗಿ ಕಾನೂನು ಪ್ರಕಾರ ಎಲ್ಲಿ ಹೂತಿದ್ರೋ ಆ ಜಾಗವನ್ನು ತೋರಿಸಿದ್ದ. ಬೇರೆ ಜಾಗವನ್ನು ಆತ ತೋರಿಸಲಿಲ್ಲ ಅನ್ನುವ ಮಾಹಿತಿ ಬಯಲಾಗಿದೆ. SIT ಮುಂದೆ ಹಾಜರಾಗಿದ್ದ ಚಿನ್ನಯ್ಯನೇ ಎಂಬ ಗುರುತು ಸ್ಥಳೀಯರಿಗೆ ಸಿಕ್ಕಿತ್ತು. ಸುಮಾರೊಂದು 12 ವರ್ಷಗಳಿಂದ ಆತ ಧರ್ಮಸ್ಥಳದಲ್ಲಿ ಇದ್ದ ಅಂತ ಹೇಳಿದರೆ ಆತನ ಗುರುತು ಸಹಜವಾಗಿಯೇ ಸ್ಥಳೀಯರಿಗೆ ಇರುತ್ತೆ. ಈ ಕಾರಣದಿಂದ SIT ಮುಂದೆ ಆತ ಹಾಜರಾದಾಗ ಇವನೇ ಚಿನ್ನಯ್ಯ ಅನ್ನೋ ಗುರುತು ಸಿಕ್ಕಿತ್ತು. ಚಿನ್ನಯ್ಯನ ಬಗ್ಗೆ ಮೊದಲೇ ಸುಳಿವು ಸಿಕ್ಕಿತ್ತು. ಹೀಗಾಗಿ ಆತನ ಕುಟುಂಬಕ್ಕೆ ಬೆದರಿಕೆ ಹಾಕಿರುವ ಆರೋಪ ಈಗ ಮಾಡಿದ್ದಾರೆ. ಇದೇ ಕಾರಣಕ್ಕೆ ಚಿನ್ನಯ್ಯ ಬೇರೆ ಸ್ಥಳವನ್ನ ತೋರಿಸಿದ್ದ ಅನ್ನುವ ಅನುಮಾನವೂ ಇದೆ. ಆತನಿಗೆ ಆಮಿಷ ಅಥವಾ ಬೆದರಿಕೆ ಹಾಕಲಾಗಿದೆ ಅಂತೇಳಿ ಯೂಟ್ಯೂಬ್ ಲೈವ್ನಲ್ಲಿ ಬಂದು ಗಿರೀಶ್ ಮಟ್ಟಣ್ಣನವರ್ ಗಂಭೀರ ಆರೋಪ ಮಾಡಿದ್ದಾರೆ. ಧರ್ಮಸ್ಥಳದ ವಿರುದ್ಧ ಪಿತೂರಿ ಬುರುಡೆ ಗ್ಯಾಂಗ್ ಈಗ ಛಿದ್ರವಾಗಿ ಹೋಗಿದೆ. ಚಿನ್ನಯ್ಯನ ಮೇಲೆ ತಿಮುರೋಡಿ ಗ್ಯಾಂಗ್ ಸಿಡಿದೆದ್ದಿದ್ದು ಯಾಕೆ? ಸಾಕ್ಷಿ ಹೇಳಲು ಬಂದ ಚಿನ್ನಯ್ಯ ಉಲ್ಟಾ ಹೊಡೆದಿದ್ದು ಯಾಕೆ? ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮಾಸ್ಟರ್ ಎಕ್ಸ್ಕ್ಲೂಸಿವ್. ಚಿನ್ನಯ್ಯ ಹೇಳಿದ್ದೊಂದು ಮಾಡಿದ್ದೊಂದು ಅನ್ನೋದು ಬುರುಡೆ ಗ್ಯಾಂಗ್ಗೆ ಚಿನ್ನಯ್ಯ ಮೇಲೆ ಅಸಮಾಧಾನ ಇದೆ. ನಂಬಳಿ ಹೇಳಿದ್ದು ಒಂದು, ಆದರೆ ಅಲ್ಲಿ SIT ಅಧಿಕಾರಿಗಳ ಮುಂದೆ ಹೋಗಿ ಮಾಡಿದ್ದೇ ಒಂದು. ಯಾಕಾಗಿ ಹಿಂಗೆ ಮಾಡ್ದ ಅನ್ನೋದು ಬುರುಡೆ ಗ್ಯಾಂಗ್ಗೆ ಅಸಮಾಧಾನ ಇದೆ. ಈ ಕಾರಣದಿಂದ ಬುರುಡೆ ಗ್ಯಾಂಗು ಮತ್ತೆ ಚಿನ್ನಯ್ಯ ನಡುವೆ ತಾಳಮೇಳ ಸರಿ ಹೋಗಲಿಲ್ಲ ಅನ್ನೋದು. ಈ ಕಾರಣದಿಂದ ಬುರುಡೆ ಗ್ಯಾಂಗ್ ಅಸಲಿ ವಿಚಾರವನ್ನ ಚಿನ್ನಯ್ಯ ಬಾಯ್ಬಿಟ್ಟಿದ್ದಾನೆ ಅನ್ನುವಂಥ ಸ್ಫೋಟಕ ವಿಚಾರಗಳು ಈಗ ರಿಪಬ್ಲಿಕ್ ಕನ್ನಡದ ಇನ್ವೆಸ್ಟಿಗೇಷನ್ ಅಲ್ಲಿ ಬಯಲಾಗ್ತಾ ಇದೆ. ಗ್ಯಾಂಗ್ ಮುಂದೆ ಹೇಳಿದ್ದೊಂದು, ಆದರೆ ಚಿನ್ನಯ್ಯ ಮಾಡಿದ್ದೇ ಮತ್ತೊಂದು. ಸಮಾಧಿ ಉತ್ಖನನದ ವೇಳೆ ಶುರುವಾಗಿತ್ತು ಅನುಮಾನ. ಪಂಚಾಯಿತಿಯ ಶವ ಹೂಳಿದ್ದ ಜಾಗವನ್ನೇ ಚಿನ್ನಯ್ಯ ತೋರಿಸಿದ್ದ. EODR ಆಗಿ ಕಾನೂನುಬದ್ಧವಾಗಿ ಹೂತು ಹಾಕಿದ್ದ ಜಾಗವನ್ನ ಚಿನ್ನಯ್ಯ ತೋರಿಸಿದ್ದ. ಬಿ ಗ್ಯಾಂಗ್ ಮುಂದೆ ಹೇಳಿದ ಜಾಗವನ್ನ ಬಿಟ್ಟು ಬೇರೆ ಜಾಗವನ್ನ ಚಿನ್ನಯ್ಯ ತೋರಿಸಿದ್ದ. ಚಿನ್ನಯ್ಯನನ್ನ ತೀವ್ರ ತರಾಟೆಗೆ ತೆಗೆದುಕೊಂಡ ಬಿ ಗ್ಯಾಂಗ್ ಭಯಕ್ಕೆ SIT ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಬದಲಾಯಿಸಿದ್ದ ಚಿನ್ನಯ್ಯ. ನೋಡಿ, ಆತ ಏನೇನು ಹೇಳಿದ್ದ ಹಂಗೆ ಮಾಡಲಿಲ್ಲ. EODR ಆಗಿ ಕಾನೂನು ಪ್ರಕಾರ ಎಲ್ಲಿ ಹೂತಿದ್ರೋ EODR ಆಗಿ ಕಾನೂನು ಪ್ರಕಾರ ಎಲ್ಲಿ ಹೂತಿದ್ರೋ ಆ ಜಾಗವನ್ನು ತೋರಿಸಿದ್ದ. ಬೇರೆ ಜಾಗವನ್ನು ಆತ ತೋರಿಸಲಿಲ್ಲ ಅನ್ನುವ ಮಾಹಿತಿ ಬಯಲಾಗಿದೆ. SIT ಮುಂದೆ ಹಾಜರಾಗಿದ್ದ ಚಿನ್ನಯ್ಯನೇ ಎಂಬ ಗುರುತು ಸ್ಥಳೀಯರಿಗೆ ಸಿಕ್ಕಿತ್ತು. ಸುಮಾರೊಂದು 12 ವರ್ಷಗಳಿಂದ ಆತ ಧರ್ಮಸ್ಥಳದಲ್ಲಿ ಇದ್ದ ಅಂತ ಹೇಳಿದರೆ ಆತನ ಗುರುತು ಸಹಜವಾಗಿಯೇ ಸ್ಥಳೀಯರಿಗೆ ಇರುತ್ತೆ. ಈ ಕಾರಣದಿಂದ SIT ಮುಂದೆ ಆತ ಹಾಜರಾದಾಗ ಇವನೇ ಚಿನ್ನಯ್ಯ ಅನ್ನೋ ಗುರುತು ಸಿಕ್ಕಿತ್ತು. ಚಿನ್ನಯ್ಯನ ಬಗ್ಗೆ ಮೊದಲೇ ಸುಳಿವು ಸಿಕ್ಕಿತ್ತು. ಹೀಗಾಗಿ ಆತನ ಕುಟುಂಬಕ್ಕೆ ಬೆದರಿಕೆ ಹಾಕಿರುವ ಆರೋಪ ಈಗ ಮಾಡಿದ್ದಾರೆ. ಇದೇ ಕಾರಣಕ್ಕೆ ಚಿನ್ನಯ್ಯ ಬೇರೆ ಸ್ಥಳವನ್ನ ತೋರಿಸಿದ್ದ ಅನ್ನುವ ಅನುಮಾನವೂ ಇದೆ. ಆತನಿಗೆ ಆಮಿಷ ಅಥವಾ ಬೆದರಿಕೆ ಹಾಕಲಾಗಿದೆ ಅಂತೇಳಿ ಯೂಟ್ಯೂಬ್ ಲೈವ್ನಲ್ಲಿ ಬಂದು ಗಿರೀಶ್ ಮಟ್ಟಣ್ಣನವರ್ ಗಂಭೀರ ಆರೋಪ ಮಾಡಿದ್ದಾರೆ. ಧರ್ಮಸ್ಥಳದ ವಿರುದ್ಧ ಪಿತೂರಿ ಬುರುಡೆ ಗ್ಯಾಂಗ್ ಈಗ ಛಿದ್ರವಾಗಿ ಹೋಗಿದೆ. ಚಿನ್ನಯ್ಯನ ಮೇಲೆ ತಿಮುರೋಡಿ ಗ್ಯಾಂಗ್ ಸಿಡಿದೆದ್ದಿದ್ದು ಯಾಕೆ? ಸಾಕ್ಷಿ ಹೇಳಲು ಬಂದ ಚಿನ್ನಯ್ಯ ಉಲ್ಟಾ ಹೊಡೆದಿದ್ದು ಯಾಕೆ? ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮಾಸ್ಟರ್ ಎಕ್ಸ್ಕ್ಲೂಸಿವ್. ಚಿನ್ನಯ್ಯ ಹೇಳಿದ್ದೊಂದು ಮಾಡಿದ್ದೊಂದು ಅನ್ನೋದು ಬುರುಡೆ ಗ್ಯಾಂಗ್ಗೆ ಚಿನ್ನಯ್ಯ ಮೇಲೆ ಅಸಮಾಧಾನ ಇದೆ. ನಂಬಳಿ ಹೇಳಿದ್ದು ಒಂದು, ಆದರೆ ಅಲ್ಲಿ SIT ಅಧಿಕಾರಿಗಳ ಮುಂದೆ ಹೋಗಿ ಮಾಡಿದ್ದೇ ಒಂದು. ಯಾಕಾಗಿ ಹಿಂಗೆ ಮಾಡ್ದ ಅನ್ನೋದು ಬುರುಡೆ ಗ್ಯಾಂಗ್ಗೆ ಅಸಮಾಧಾನ ಇದೆ. ಈ ಕಾರಣದಿಂದ ಬುರುಡೆ ಗ್ಯಾಂಗು ಮತ್ತೆ ಚಿನ್ನಯ್ಯ ನಡುವೆ ತಾಳಮೇಳ ಸರಿ ಹೋಗಲಿಲ್ಲ ಅನ್ನೋದು. ಈ ಕಾರಣದಿಂದ ಬುರುಡೆ ಗ್ಯಾಂಗ್ ಅಸಲಿ ವಿಚಾರವನ್ನ ಚಿನ್ನಯ್ಯ ಬಾಯ್ಬಿಟ್ಟಿದ್ದಾನೆ ಅನ್ನುವಂಥ ಸ್ಫೋಟಕ ವಿಚಾರಗಳು ಈಗ ರಿಪಬ್ಲಿಕ್ ಕನ್ನಡದ ಇನ್ವೆಸ್ಟಿಗೇಷನ್ ಅಲ್ಲಿ ಬಯಲಾಗ್ತಾ ಇದೆ. ಗ್ಯಾಂಗ್ ಮುಂದೆ ಹೇಳಿದ್ದೊಂದು, ಆದರೆ ಚಿನ್ನಯ್ಯ ಮಾಡಿದ್ದೇ ಮತ್ತೊಂದು.
ಸಮಾಧಿ ಉತ್ಖನನದ ವೇಳೆ ಶುರುವಾಗಿತ್ತು ಅನುಮಾನ. ಪಂಚಾಯಿತಿಯ ಶವ ಹೂಳಿದ್ದ ಜಾಗವನ್ನೇ ಚಿನ್ನಯ್ಯ ತೋರಿಸಿದ್ದ. ಎಫ್ಡಿಆರ್ ಆಗಿ ಕಾನೂನುಬದ್ಧವಾಗಿ ಹೂತು ಹಾಕಿದ್ದ ಜಾಗವನ್ನ ಚಿನ್ನಯ್ಯ ತೋರಿಸಿದ್ದ. ಬಿ ಗ್ಯಾಂಗ್ ಮುಂದೆ ಹೇಳಿದ ಜಾಗವನ್ನ ಬಿಟ್ಟು ಬೇರೆ ಜಾಗವನ್ನ ಚಿನ್ನಯ್ಯ ತೋರಿಸಿದ್ದ. ಚಿನ್ನಯ್ಯನನ್ನ ತೀವ್ರ ತರಾಟೆಗೆ ತೆಗೆದುಕೊಂಡ ಬಿ ಗ್ಯಾಂಗ್ ಭಯಕ್ಕೆ ಎಸ್ಐಟಿ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಬದಲಾಯಿಸಿದ್ದ ಚಿನ್ನಯ್ಯ. ನೋಡಿ, ಆತ ಏನೇನು ಹೇಳಿದ್ದ ಹಂಗೆ ಮಾಡಲಿಲ್ಲ. ಎಫ್ಡಿಆರ್ ಆಗಿ ಕಾನೂನು ಪ್ರಕಾರ ಎಲ್ಲಿ ಹೂತಿದ್ರೋ ಎಫ್ಡಿಆರ್ ಆಗಿ ಕಾನೂನು ಪ್ರಕಾರ ಎಲ್ಲಿ ಹೂತಿದ್ರೋ ಆ ಜಾಗವನ್ನು ತೋರಿಸಿದ್ದ. ಬೇರೆ ಜಾಗವನ್ನು ಆತ ತೋರಿಸಲಿಲ್ಲ ಅನ್ನುವ ಮಾಹಿತಿ ಬಯಲಾಗಿದೆ. ಎಸ್ಐಟಿ ಮುಂದೆ ಹಾಜರಾಗಿದ್ದ ಚಿನ್ನಯ್ಯನೇ ಎಂಬ ಗುರುತು ಸ್ಥಳೀಯರಿಗೆ ಸಿಕ್ಕಿತ್ತು. ಸುಮಾರೊಂದು 12 ವರ್ಷಗಳಿಂದ ಆತ ಧರ್ಮಸ್ಥಳದಲ್ಲಿ ಇದ್ದ ಅಂತ ಹೇಳಿದ್ರೆ ಆತನ ಗುರುತು ಸಹಜವಾಗಿಯೇ ಸ್ಥಳೀಯರಿಗೆ ಇರುತ್ತೆ. ಈ ಕಾರಣದಿಂದ ಎಸ್ಐಟಿ ಮುಂದೆ ಆತ ಹಾಜರಾದಾಗ ಇವನೇ ಚಿನ್ನಯ್ಯ ಅನ್ನೋ ಗುರುತು ಸಿಕ್ಕಿತ್ತು. ಚಿನ್ನಯ್ಯನ ಬಗ್ಗೆ ಮೊದಲೇ ಸುಳಿವು ಸಿಕ್ಕಿತ್ತು. ಹೀಗಾಗಿ ಆತನ ಕುಟುಂಬಕ್ಕೆ ಬೆದರಿಕೆ ಹಾಕಿರುವ ಆರೋಪ ಈಗ ಮಾಡಿದ್ದಾರೆ. ಇದೇ ಕಾರಣಕ್ಕೆ ಚಿನ್ನಯ್ಯ ಬೇರೆ ಸ್ಥಳವನ್ನ ತೋರಿಸಿದ್ದ ಅನ್ನುವ ಅನುಮಾನವೂ ಇದೆ. ಆತನಿಗೆ ಆಮಿಷ ಅಥವಾ ಬೆದರಿಕೆ ಹಾಕಲಾಗಿದೆ ಅಂತೇಳಿ ಯೂಟ್ಯೂಬ್ ಲೈವ್ನಲ್ಲಿ ಬಂದು ಗಿರೀಶ್ ಮಟ್ಟಣ್ಣನವರ್ ಗಂಭೀರ ಆರೋಪ ಮಾಡಿದ್ದಾರೆ. ಧರ್ಮಸ್ಥಳದ ವಿರುದ್ಧ ಪಿತೂರಿ, ಬುರುಡೆ ಗ್ಯಾಂಗ್ ಈಗ ಛಿದ್ರವಾಗಿ ಹೋಗಿದೆ. ಚಿನ್ನಯ್ಯನ ಮೇಲೆ ತಿಮುರೋಡಿ ಗ್ಯಾಂಗ್ ಸಿಡಿದೆದ್ದಿದ್ದು ಯಾಕೆ? ಸಾಕ್ಷಿ ಹೇಳಲು ಬಂದ ಚಿನ್ನಯ್ಯ ಉಲ್ಟಾ ಹೊಡೆದಿದ್ದು ಯಾಕೆ? ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮಾಸ್ಟರ್ ಎಕ್ಸ್ಕ್ಲೂಸಿವ್. ಚಿನ್ನಯ್ಯ ಹೇಳಿದ್ದೊಂದು ಮಾಡಿದ್ದೊಂದು ಅನ್ನೋದು ಬುರುಡೆ ಗ್ಯಾಂಗ್ಗೆ ಚಿನ್ನಯ್ಯ ಮೇಲೆ ಅಸಮಾಧಾನ ಇದೆ. ನಂಬಳಿ ಹೇಳಿದ್ದು ಒಂದು, ಆದರೆ ಅಲ್ಲಿ ಎಸ್ಐಟಿ ಅಧಿಕಾರಿಗಳ ಮುಂದೆ ಹೋಗಿ ಮಾಡಿದ್ದೇ ಒಂದು. ಯಾಕಾಗಿ ಹಿಂಗೆ ಮಾಡ್ದ ಅನ್ನೋದು ಬುರುಡೆ ಗ್ಯಾಂಗ್ಗೆ ಅಸಮಾಧಾನ ಇದೆ. ಈ ಕಾರಣದಿಂದ ಬುರುಡೆ ಗ್ಯಾಂಗು ಮತ್ತೆ ಚಿನ್ನಯ್ಯ ನಡುವೆ ತಾಳಮೇಳ ಸರಿ ಹೋಗಲಿಲ್ಲ ಅನ್ನೋದು. ಈ ಕಾರಣದಿಂದ ಬುರುಡೆ ಗ್ಯಾಂಗ್ ಅಸಲಿ ವಿಚಾರವನ್ನ ಚಿನ್ನಯ್ಯ ಬಾಯ್ಬಿಟ್ಟಿದ್ದಾನೆ ಅನ್ನುವಂಥ ಸ್ಫೋಟಕ ವಿಚಾರಗಳು ಈಗ ರಿಪಬ್ಲಿಕ್ ಕನ್ನಡದ ಇನ್ವೆಸ್ಟಿಗೇಷನ್ ಅಲ್ಲಿ ಬಯಲಾಗ್ತಾ ಇದೆ. ಗ್ಯಾಂಗ್ ಮುಂದೆ ಹೇಳಿದ್ದೊಂದು, ಆದರೆ ಚಿನ್ನಯ್ಯ ಮಾಡಿದ್ದೇ ಮತ್ತೊಂದು. ಸಮಾಧಿ ಉತ್ಖನನದ ವೇಳೆ ಶುರುವಾಗಿತ್ತು ಅನುಮಾನ. ಪಂಚಾಯಿತಿಯ ಶವ ಹೂಳಿದ್ದ ಜಾಗವನ್ನೇ ಚಿನ್ನಯ್ಯ ತೋರಿಸಿದ್ದ. ಎಫ್ಡಿಆರ್ ಆಗಿ ಕಾನೂನುಬದ್ಧವಾಗಿ ಹೂತು ಹಾಕಿದ್ದ ಜಾಗವನ್ನ ಚಿನ್ನಯ್ಯ ತೋರಿಸಿದ್ದ. ಬಿ ಗ್ಯಾಂಗ್ ಮುಂದೆ ಹೇಳಿದ ಜಾಗವನ್ನ ಬಿಟ್ಟು ಬೇರೆ ಜಾಗವನ್ನ ಚಿನ್ನಯ್ಯ ತೋರಿಸಿದ್ದ. ಚಿನ್ನಯ್ಯನನ್ನ ತೀವ್ರ ತರಾಟೆಗೆ ತೆಗೆದುಕೊಂಡ ಬಿ ಗ್ಯಾಂಗ್ ಭಯಕ್ಕೆ ಎಸ್ಐಟಿ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಬದಲಾಯಿಸಿದ್ದ ಚಿನ್ನಯ್ಯ. ನೋಡಿ, ಆತ ಏನೇನು ಹೇಳಿದ್ದ ಹಂಗೆ ಮಾಡಲಿಲ್ಲ. ಎಫ್ಡಿಆರ್ ಆಗಿ ಕಾನೂನು ಪ್ರಕಾರ ಎಲ್ಲಿ ಹೂತಿದ್ರೋ ಎಫ್ಡಿಆರ್ ಆಗಿ ಕಾನೂನು ಪ್ರಕಾರ ಎಲ್ಲಿ ಹೂತಿದ್ರೋ ಆ ಜಾಗವನ್ನು ತೋರಿಸಿದ್ದ. ಬೇರೆ ಜಾಗವನ್ನು ಆತ ತೋರಿಸಲಿಲ್ಲ ಅನ್ನುವ ಮಾಹಿತಿ ಬಯಲಾಗಿದೆ. ಎಸ್ಐಟಿ ಮುಂದೆ ಹಾಜರಾಗಿದ್ದ ಚಿನ್ನಯ್ಯನೇ ಎಂಬ ಗುರುತು ಸ್ಥಳೀಯರಿಗೆ ಸಿಕ್ಕಿತ್ತು. ಸುಮಾರೊಂದು 12 ವರ್ಷಗಳಿಂದ ಆತ ಧರ್ಮಸ್ಥಳದಲ್ಲಿ ಇದ್ದ ಅಂತ ಹೇಳಿದ್ರೆ ಆತನ ಗುರುತು ಸಹಜವಾಗಿಯೇ ಸ್ಥಳೀಯರಿಗೆ ಇರುತ್ತೆ. ಈ ಕಾರಣದಿಂದ ಎಸ್ಐಟಿ ಮುಂದೆ ಆತ ಹಾಜರಾದಾಗ ಇವನೇ ಚಿನ್ನಯ್ಯ ಅನ್ನೋ ಗುರುತು ಸಿಕ್ಕಿತ್ತು. ಚಿನ್ನಯ್ಯನ ಬಗ್ಗೆ ಮೊದಲೇ ಸುಳಿವು ಸಿಕ್ಕಿತ್ತು. ಹೀಗಾಗಿ ಆತನ ಕುಟುಂಬಕ್ಕೆ ಬೆದರಿಕೆ ಹಾಕಿರುವ ಆರೋಪ ಈಗ ಮಾಡಿದ್ದಾರೆ. ಇದೇ ಕಾರಣಕ್ಕೆ ಚಿನ್ನಯ್ಯ ಬೇರೆ ಸ್ಥಳವನ್ನ ತೋರಿಸಿದ್ದ ಅನ್ನುವ ಅನುಮಾನವೂ ಇದೆ. ಆತನಿಗೆ ಆಮಿಷ ಅಥವಾ ಬೆದರಿಕೆ ಹಾಕಲಾಗಿದೆ ಅಂತೇಳಿ ಯೂಟ್ಯೂಬ್ ಲೈವ್ನಲ್ಲಿ ಬಂದು ಗಿರೀಶ್ ಮಟ್ಟಣ್ಣನವರ್ ಗಂಭೀರ ಆರೋಪ ಮಾಡಿದ್ದಾರೆ.